ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ ಸಿದ್ಧಾರೂಢಯತೀಶ್ವರಂ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಎನ್ನ ಆರಾಧ್ಯ ಸದ್ಗುರುಗಳ ಪಾವನ ಚರಣ ಕಮಲಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ವೇದಾಂತ ಸಾರ್ವಭೌಮ ಚಕ್ರವರ್ತಿ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಪಾವನ ಚರಣ ಕಮಲಗಳಲ್ಲಿ ಪೊಡಮೊಡುತ್ತಾ, ಅದಾರ ಮಾತೆಯ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆಯೋ ಅಂತಹ ಮಹಾಲಕ್ಷ್ಮಿ ಅಮ್ಮನವರ ದಿವ್ಯ ಸಾನ್ನಿಧ್ಯದಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ, ಈ ವೇದಿಕೆಯ ಮೇಲೆ ಆಸೀನರಾದ ಸುನದೋಳಿಯ ಅಪ್ಪಗಳ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ಕೃಷ್ಣಾನಂದ ಅವಧೂತ ಅಜ್ಜನವರ ಚರಣಾರವಿಂದಗಳಲ್ಲಿಯೂ ಮತ್ತು ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಪೂಜ್ಯರ ಪಾದಾರವಿಂದಗಳಲ್ಲಿ ಹಣೆಮಣಿಯುತ್ತಾ, ಈ ಸಭೆಯಲ್ಲಿ ಸಮ್ಮಿಲಿತರಾದ ಎಲ್ಲ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಿನ್ನಿನ ದಿವಸ ಲೋಕಹಿತ ಬಂಧುಗಳಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳು ವಿರಚಿಸಿದ ಕೈವಲ್ಯ ಪದ್ಧತಿಯ ಶಿವಕಾರುಣ್ಯ ಸ್ಥಳದ ಮೊದಲನೆಯ ಪದ್ಯ ಅಂದರೆ ಸೂತ್ರ ಪದ್ಯದ ಒಂದು ಚರಣವನ್ನು ಆಧಾರವಾಗಿಟ್ಟುಕೊಂಡು ಈ ಕಾರ್ಯಕ್ರಮ ಪ್ರಾರಂಭ ಆಯಿತು. ಅದೇನು ಅಂತ ಕೇಳಿದ್ರೆ, ಶ್ರೀ ಗುರು ವಚನುಪದೇಶವನ್ನು ಆಲಿಸಿದಾಗಳಹುದು ನರರಿಗೆ ಮುಕುತಿ. ಇವತ್ತು ಅದರ ಮುಂದಿನ ಸಾಲು ಒಂದು ಚರಣ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು. ಇಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಮಗೂ ನಿಮಗೆಲ್ಲ ಎರಡು ವಿಷಯಗಳ ಬಗ್ಗೆ, ಒಂದನ್ನು ಮಾಡಬೇಡ, ಇನ್ನೊಂದು ಮಾಡು ಅಂತ ಹೇಳಕತ್ಯಾರ್ರಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವಶ್ಯವಾಗಿ ಮಾಡಲೇಬೇಕಾದದ್ದು ಒಂದು, ಗಳಿಸಲೇಬೇಕಾದದ್ದು ಒಂದು, ಮಾಡಬಾರ್ದು ಅನ್ನೋದು ಇನ್ನೊಂದು. ಅದೇನು ಅಂತ ಕೇಳಿದ್ರೆ, ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು. ದುರಿತ ಕರ್ಮ ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ, ಪಾಪ ಮಾಡಬೇಡ್ರಿ. ಮತ್ತು ಪುಣ್ಯ ಅದಕ್ಕೆ ಹೆಂಗಂದ್ರು ಅಂದ್ರೆ ಪುಣ್ಯವನ್ನೇ ಮಾಡು. ಪುಣ್ಯವನ್ನೇ ಅನ್ನೋದ್ರಿಂದ ಪುಣ್ಯವೊಂದನ್ನು ಮಾಡು, ಉಳ್ಕಿದ್ದೆಲ್ಲ ಬಿಟ್ಟು ಬಿಡು. ಈಗ ಡಾಕ್ಟ್ರು ಒಂದೇನೋ ರೋಗ ಬಂದೈತಿ ಅಂತ ಹೋಗಿದ್ರ ತಿಳ್ಕೊರಿ, ಈ ಕಾಮಣಿ ಆದವ್ರು ಔಷಧ ತಗೊಳಕ್ ಹೋಗ್ತಾರ. ಅವ್ರೊಂದು ಹಾಲ್ನ್ಯಾಗ ಔಷಧ ಹಾಕಿ ಕೊಡ್ತಾರ ಆ ರೋಗಿಗೆ. ಕೊಟ್ಟು ಹೇಳ್ತಾರ, ತಮ್ಮ ಈ ಹಾಲನ್ನೇ ನೀ ಕುಡಿಬೇಕು, ಇದನ್ನು ಬಿಟ್ಟು ಬೇರೆ ಏನಾರು ಕುಡ್ದೆ ತಿಂದೆ ಅಂದ್ರೆ ನಿನ್ನ ರೋಗ ನಿವಾರಣೆ ಆಗುವುದಿಲ್ಲ. ಹಂಗ ನಾವೆಲ್ಲ ಏನಂತ ಕೇಳಿದ್ರೆ, ಸುಖಕ್ಕಾಗಿಯೇ ಎಲ್ಲ ವಸ್ತುಗಳಲ್ಲಿ ನಾವು ಪ್ರವೃತ್ತಿ ಆಗ್ತೀವಿ. ಪರಂತು ಆ ಸುಖದ ಸಾಧನ ಯಾವುದು ಅಂತ ಕೇಳಿದ್ರೆ, ಅದು ಮಹಾತ್ಮರು ಹೇಳ್ತಾರೆ, ಅದು ಯಾವುದು ಅಂದ್ರೆ ಪುಣ್ಯ. ಪುಣ್ಯದ ಫಲ ಸುಖ ಐತಿ, ಪಾಪದ ಫಲ ದುಃಖ ಐತಿ. ಅದಕ್ಕೆ ನೀ ಸುಖಿ ಆಗಬೇಕಾಗಿತ್ತು ಅಂತ ಕೇಳಿದ್ರೆ, ಪಾಪವನ್ನು ಬಿಡು, ಪುಣ್ಯವನ್ನೇ ಮಾಡು. ಒಬ್ಬ ಸುಭಾಷಿತಕಾರರು ಬಹಳ ಸುಂದರವಾಗಿ ಈ ಲೋಕದ ನಮ್ಮಂಥ ಜನರನ್ನು ನೋಡಿ ಹೇಳ್ತಾರ್ರಿ. ಏನಂತ ಕೇಳಿದ್ರೆ,
ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನ ಇಚ್ಛಂತಿ ಮಾನವಾಃ ಪಾಪಸ್ಯ ಫಲಂ ನ ಇಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ. ಮನುಷ್ಯರು ಪುಣ್ಯದ ಫಲವಾದ ಸುಖವನ್ನು ಇಚ್ಛಾ ಮಾಡ್ತಾರ, ಆದ್ರೆ ಪುಣ್ಯ ಮಾಡಂಗಿಲ್ಲಂತ್ರಿ. ಪುಣ್ಯದ ಫಲಾರೆ ಬೇಕು, ಪುಣ್ಯ ಮಾಡಂಗಿಲ್ಲ. ಮತ್ತು ಪಾಪದ ಫಲವಾದ ದುಃಖ ಯಾರಿಗೂ ಬೇಡ. ಆ ಪಾಪ ಹೆಂಗೆ ಮಾಡ್ತಾರಂದ್ರೆ ಯತ್ನತಃ ಪ್ರಯತ್ನ ಮಾಡಿ ಪಾಪ ಮಾಡ್ತಾರಂತ್ರಿ. ಅದು ಹೆಂಗ ಅಂತ ಕೇಳಿದ್ರೆ ಗುರ್ತೈತ್ರಲ್ಲ. ಈಗ ನೋಡ್ತೀವಿ ಎಲ್ಲ ರಾಜಕಾರಣಿಗಳನ್ನು ದುಡ್ಡಿಗಾಗಿ ಎಷ್ಟು ಬಡ್ದಾಡ್ತಾರ, ಬಡವರ ರಕ್ತ ಹೀರಿ ತಗೋತಾರ ದುಡ್ಡ. ಹಂಗೆ ಮನುಷ್ಯನಲ್ಲಿ ಏನಂತ ಕೇಳಿದ್ರೆ ಪಾಪ ಎಲ್ಲಿ ಸ್ವಾರ್ಥ ಅದಲ್ಲ ಅಲ್ಲಿ ಪಾಪ ಘಟಿಸ್ತೈತ್ರಿ. ಅದಕ್ಕೆ ವ್ಯಾಸ ಭಗವಂತರು ಈ ಪಾಪ ಅಂದ್ರೆ ಯಾವುದು ಪುಣ್ಯ ಅಂದ್ರೆ ಯಾವುದು ಇದೊಂದು ಕನ್ಫ್ಯೂಸ್ ಆಕತ್ಲ. ಅದಕ್ಕೆ ಅವ್ರು ಹೇಳಿದರು, ಪಾಪಾಯ ಪರಪೀಡನಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಪರೋಪಕಾರ ಏನು ಮಾಡ್ತೀವಲ್ಲ ಅದು ಪುಣ್ಯ ಅನಿಸ್ಕೋತೈತಿ. ಮತ್ತು ಇನ್ನೊಬ್ಬರಿಗೆ ಯಾರಿಗಾರೆ ಮನಸ್ಸಿಗೆ ನೋವು ಆಗುವಂಗ ಪೀಡ ಮಾಡ್ತಿದ್ದೀವಿ ಅಂದ್ರೆ ಅವ್ರನ್ನ ಕಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ಪಾಪ ಪಾಪ ಅನ್ಬೇಕು ಅಂತ ಹೇಳಿ ಅವರು ವ್ಯಾಸ ಭಗವಂತರು ಒಂದೇ ಲೈನದೊಳಗೆ ಒಂದೇ ಸಾಲಿನೊಳಗೆ ಹೇಳ್ಕೊಂಡು ಬಂದರು. ಈ ಪಾಪ ಮಾಡೋದ್ರಿಂದ ಏನಾಕತಿ ಅಂತ ಕೇಳಿದ್ರೆ ಒಂದು ಸಣ್ಣ ದೃಷ್ಟಾಂತ. ಒಬ್ಬ ಕಳ್ಳ ಒಂದು ಮನೆಗೆ ಕಳ್ತನ ಮಾಡಕ್ಕೆ ಹೋಗಿದ್ರಿ. ಮನ್ಯಾಗ ಯಾರು ಇದ್ದಿದ್ದಿಲ್ಲ, ಹಿತ್ತಲದಾಗ ಗಾಡಿ ಏರಿ ಜಿಗದ ಅಲ್ಲಿ ಒಂದು ಎಮ್ಮಿ ಕಟ್ಟಿದ್ರು. ಆ ಎಮ್ಮಿ ಇವನು ನೋಡ್ತಿತ್ತು. ಕಳ್ಳ ಒಳಗೆ ಹೋದ, ಎಲ್ಲ ಬಂಗಾರ ಎಲ್ಲ ತಗೊಂಡು ಚೀಲ ತುಂಬ್ಕೊಂಡು ಬಂದ. ಅದಂತು ಅಷ್ಟಕ್ಕಿಷ್ಟ ಆದ್ರೆ ಇಷ್ಟಕ್ಕೆ ಎಷ್ಟ ಅಂತದು. ಅವಂದ ಆ ಕಡೆ ನೋಡಿದ, ಯಾರೂ ಇಲ್ಲ, ಯಾರು ಮಾತಾಡಕತ್ಯಾರು ತಿಳಿಲಿಲ್ಲ ಅವಂಗ. ಮತ್ತಂತದು ನಗಾಕೈತು, ನಕ್ಕಂತು ಅಷ್ಟಕ್ಕೆ ಇಷ್ಟ ಆದ್ರೆ ಇಷ್ಟಕ್ಕೆ ಎಷ್ಟ ಅಂತದು. ಅವಂದ ಎಲ್ಲ ಇವನ ಯಾವ ಮಾತಾಡಕತ್ತೇನೋ ಅಂತಂದು ಎಮ್ಮೆ ಅಂತು, ಇಲ್ಲಿ ಅದೇನೋಪ ನಾ ಮಾತಾಡಕತ್ತೀನಿ ಅಂತದು. ಅಂದಾಗ ಹೇಳ್ತದ, ಅಲ್ಲ ನಿನ್ನ ಮಾತಿನ ಅರ್ಥ ನನಗೆ ತಿಳಿವಾಲ್ತು. ಅಷ್ಟಕ್ಕೆ ಇಷ್ಟ ಆದ್ರೆ ಇಷ್ಟಕ್ಕೆ ಎಷ್ಟ ಅಂತ ಕೇಳಕತ್ತಿದ್ದಿಲ್ಲ, ಈ ಮಾತಿನ ಮರ್ಮ ಏನು ಅಂತ ಕೇಳಿದಾಗ ಆ ಎಮ್ಮೆ ಹೇಳ್ತು, ನೋಡು ನಾ ಹಿಂದಿನ ಜನ್ಮದೊಳಗೆ ಇವ್ರ ಮನ್ಯಾಗ ಆಳಾಗಿ ಕೆಲಸ ಮಾಡ್ತಿದ್ನಿ. ಒಮ್ಮೇನೋ ತಪ್ಪೆ ಇವ್ರ ಮನ್ಯಾಂದು ಇವ್ರಿಗೆ ಹೇಳಾರದ ತುಡುಗಲೆ ಒಂದು ಬಟ್ಲ ಹಾಲು ಕುಡ್ದೆ ನೋಡಪ್ಪ. ಈ ಜನ್ಮದಾಗ ಸಾಯೋ ತನಕ ಇವ್ರಿಗೆ ಹಾಲು ಕೊಡ್ಬೇಕಾಗೈತಿ ನಾ. ಇನ್ನು ನೀ ಅವ್ರ ಮನ್ಯಾನ ಬಂಗಾರ ಎಲ್ಲ ತುಂಬ್ಕೊಂಡು ಹೊಂಟದಿ, ನಿನ್ನ ಕತಿ ಹ್ಯಾಂಗ? ಅದಕ್ಕೆ ಹೇಳಿದ್ರು, ದುರಿತ ಕರ್ಮವನು ಒಲ್ಲದಿರು. ಶ್ರುತಿ ಕೂಡ ಹೇಳ್ತು, ನಮ್ಮ ಕರ್ಮದ ಗತಿ ಹೆಂಗೈತೆ ಅಂತ ಕೇಳಿದ್ರ ಶ್ರುತಿ ಹೇಳ್ತೈತಿ, ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ. ಶ್ರುತಿ ಏನು ಹೇಳ್ತು ಅಂತ ಕೇಳಿದ್ರ ನಾವು ಮಾಡಿದ ಕರ್ಮ ಅದು ಪುಣ್ಯನೇ ಆಗಿರಲಿ ಪಾಪನೇ ಆಗಿರಲಿ, ಅದು ಏನಂತ ಕೇಳಿದ್ರ 1,000,000 ಜನ್ಮಗಳು ದಾಟಿದ್ರೂ ಅದನ್ನು ತೀರಿಸಲಾರ್ದ ನಾವು ಪಾರಾಗಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಇನ್ನೊಂದು ದೃಷ್ಟಾಂತ ಹೇಳಬೇಕು ಅಂತ ಕೇಳಿದ್ರೆ, ಒಬ್ಬ ಮಹರ್ಷಿಗಳು ಸಮಾಧಿಯೊಳಗೆ ಕುಂತು ಬಿಟ್ಟಿದ್ರು, ತಪಸ್ಸು ಕುಂತಿದ್ರು, ಬಾಹ್ಯ ಪ್ರಜ್ಞೆ ಎಲ್ಲ ಮರೆತು ಬಿಟ್ಟಿದ್ರು. ಒಬ್ಬ ಕಳ್ಳ ಅರಮನೆಯೊಳಗಿಂದ ಒಂದು ಬಂಗಾರ ಗಂಟು ತುಡುಗು ಮಾಡ್ಕೊಂಡು ಓಡ್ಕೊಂತ ಬರ್ತಿದ್ದ. ಬಂದ ಅವನ ಹಿಂದ ಸೈನಿಕರು ಓಡ್ಕೊಂತ ಬರ್ತಿದ್ರು, ಆ ಮಹರ್ಷಿಗಳು ಕುಂತಿದ್ರು. ಈ ಕಳ್ಳರು ಓಡ್ಕೊಂತ ಬಂದು ಏನು ಮಾಡಿದಂತ ಕೇಳಿದ್ರೆ, ಆ ಬಂಗಾರ ಗಂಟ ಸೈನಿಕರಿಗೆ ಅಂಜಿ ಇವ್ರೇನು ಸಮಾಧಿ ಹಚ್ಕೊಂಡು ಕುಂತಿದ್ರಲ್ಲ ಅವ್ರ ಮುಂದೆ ಇಟ್ಟು ಕಳ್ಳ ಓಡಿ ಹೋದ. ಅವ್ರ ಸೈನಿಕರು ಅಂದ್ರು, ಇವು ಸಮಾಧಿ ಹಚ್ಕೊಂಡು ಕಣ್ಣು ಮುಚ್ಕೊಂಡು ಕುಂತಿದ್ದಲ್ಲ ಮಹರ್ಷಿ, ಅವ್ರು ನೋಡಿ ಇವು ಕಳ್ಳ ನಾಟಕ ಮಾಡಕತ್ಯಾನ, ಬಂಗಾರ ಗಂಟು ಮುಂದೆ ಇಟ್ಕೊಂಡಾನ, ಕಣ್ಣು ಮುಚ್ಚಿ ಸುಳ್ಸುಳ ನಾಟಕ ಮಾಡ್ತಾನಂತ ಹೇಳಿ ಅವನು ಹಿಡ್ದ ಅಗಳಾಡಿಸಿದ್ರು, ಎಳ್ಳಲಿಲ್ಲವ.
ಇವ ನಾಟಕ ಮಾಡಾಕತ್ಯಾನ ಬಾ ಅಂತೇಳಿ ಇಬ್ರು ಕೂಡಿ ರಟ್ಟ್ಯಾಗ ಕೈ ಹಾಕಿ ತಗೊಂಡು ಅರಮನೆಗೆ ಹೋದ್ರು. ಹೋದ ಕೂಡಲೇ ರಾಜ ಕೇಳಿದ, ಆ ಮಹರ್ಷಿಗಳಿಗೆ ಇನ್ನೂ ಪ್ರಜ್ಞಾನ ಇಲ್ಲ, ತಮ್ಮ ಸ್ವರೂಪದೊಳಗೆ ಲೀನ ಆಗಿ ಅವ್ರ ಬಾಹ್ಯ ಪ್ರಜ್ಞೆನೇ ಇಲ್ಲ, ಯಾರು ಏನು ಮಾಡಿದ್ರು ಗುರ್ತಿಲ್ಲ, ಸುಮ್ಮ ಕಣ್ಣು ಮುಚ್ಕೊಂಡು ಕೂತು ಬಿಟ್ಟಾರ ಅವರು. ಮುಂದೆ ಏನು ಮಾಡಿದ್ರು ಅಂದ್ರೆ ರಾಜ ಆಜ್ಞೆ ಮಾಡಿದ, ಇವ ನಾಟಕ ಮಾಡಕತ್ಯಾನ, ಇವಂಗ ಏನಂತ ಕೇಳಿದ್ರೆ ಶೂಲಕ್ಕೆ ಏರಿಸ್ರಿ ಅಂದ್ರು. ಶೂಲಕ್ಕೆ ಏರಿಸ್ರಿ ಅಂದಾಗ ಆ ಶೂಲ ಹೆಂಗಂತ ಕೇಳಿದ್ರೆ ಈ ತೆಳಗಿನ ನಮ್ಮ ಮಲದ್ವಾರ ಹಿಡ್ಕೊಂಡು ನೆತಿತನ ಏರ್ಸುದ್ರಿ. ಅವಾಗ ಅಲಗಿನ ಮೊನೆ ಅಂತಾರ್ರಿ ಅದಕ್ಕೆ. ಅದನ್ನ ಮಹರ್ಷಿಗಳಿಗೆ ಅದ್ರ ಮ್ಯಾಲ ಇಳಿಸಿದ್ರು. ಆ ನೋವು ತಡ್ಕೊಳಕ್ಕಾಗಲಾರ್ದ ಅವ್ರಿಗೆ ಪ್ರಜ್ಞೆ ಬಂತ್ರಿ. ಪ್ರಜ್ಞೆ ಬಂದ ಕೂಡಲೇ ಕೇಳಿದ್ರು, ಕಣ್ಣು ತೆಗೆದ್ರು. ಕಣ್ಣು ತೆಗೆದ ಕೂಡಲೇ ಅವ್ರಂದ್ರು, ರಾಜ ಗುರ್ತಾಯ್ತು, ಇವ ಯಾರೋ ತಪಸ್ವಿ ಅದಾನ, ಇಷ್ಟು ಶೂಲವನ್ನೇ ಒಳಗೆ ಏರ್ಸಿದೀವಿ, ಏನೂ ತ್ರಾಸ ಮಾಡ್ಕೋವಲ್ಲ, ಸುಮ್ಮ ಕೂತಾನಂದಾಗ ರಾಜ ವಿವೇಕ ಉದಯ ಆಗಿ ಎದ್ದು ನಿಂತು ಕೈ ಮುಗಿದು ಕೇಳಿದ, ಯಪ್ಪ ನೀವು ಯಾರ್ರೀ ಅಂತ ಕೇಳಿದ. ಇಲ್ಲ, ನಾನು ಸಮಾಧಿಯೊಳಗೆ ಕುಂತಿದ್ನಿ, ಇಲ್ಲಿ ತಂದು ನನ್ನ ಶೂಲಕ್ಕೆ ಯಾಕೆ ಏರ್ಸಿರಿ, ನಾ ಏನು ತಪ್ಪು ಮಾಡೀನಿ ಅಂತ ಮಹರ್ಷಿಗಳು ಕೇಳಿದಾಗ ಅವ್ರಂದ್ರು, ಇಲ್ಲ, ನಮ್ಮ ಅರಮನೆಯೊಳಗಿಂದ ಬಂಗಾರ ತುಡುಗು ಮಾಡ್ಕೊಂಡು ಹೋಗ್ಯಾರ ತಿಳ್ಕೊಂಡ ನಿಮ್ಮನೆ ಈ ಶೂಲಕ್ಕೆ ಏರ್ಸಿದಿವ್ರಪ್ಪ, ತಪ್ಪಾಗೈತಿ, ಕ್ಷಮಾ ಮಾಡ್ರಿ ಅಂದಾಗ ಮಹರ್ಷಿಗಳು ಒಂದು ಕ್ಷಣ ವಿಚಾರ ಮಾಡಿದ್ರು. ಅಲ್ಲ, ನಾ ಯಾವುದು ತಪ್ಪ ಮಾಡಿಲ್ಲ ಅಂತಂದ್ರ ನನಗೆ ಯಾಕೆ ಈ ಶಿಕ್ಷಾ ಬಂತು? ವಿಚಾರ ಮಾಡಿದಾಗ ಮಹರ್ಷಿಗಳ ತಮ್ಮ ಕಣ್ಣು ಮುಚ್ಚಿ ಒಂದು ಕ್ಷಣ ಯಮನಂತಕ್ಕೆ ಹೋದರು. ಯಮನ್ ಕೇಳಿದ್ರು, ಅಲ್ಲ, ನಾ ಪಾಪನ ಮಾಡಿಲ್ಲ, ನನಗೆ ಯಾಕೆ ಈ ದುರ್ಗತಿ ಬಂತು ಅಂತ ಕೇಳಿದಾಗ ಯಮ ಎಲ್ಲ ಲಿಸ್ಟ್ ತೆಗೆದು ನೋಡಿದ. ಹೇಳಿದ, ಯಪ್ಪ ಸದ್ಗುರುನಾಥ, ಸ್ವಲ್ಪ ನಿಮ್ಮ ಸಣ್ಣ ವಯಸ್ಸಿನಾಗ ಒಂದು ತಪ್ಪು ಮಾಡ್ಯಾರ ನೋಡಪ್ಪ, ಅದನ್ನು ಸ್ವಲ್ಪ ನೀವು ನೆನಪು ಮಾಡ್ಕೋರಿ ನಿಮ್ಮ ದಿವ್ಯ ದೃಷ್ಟಿಯಿಂದ ಅಂದಾಗ ಮಹರ್ಷಿಗಳ ಕಣ್ಣು ಮುಚ್ಚಿ ಒಂದು ಸಲ ಅದನ್ನು ನೋಡಿದ್ರು. ಇವ್ರು ಏನಂತ ಕೇಳಿದ್ರೆ ಚರ್ಗಿ ತಗೊಂಡು ಹೋದಾಗ ಒಂದು ಹಸಿರು ಬಾಲುಳ ಬರ್ತಾವ ನೋಡ್ರಿ, ಅಲ್ಲಿ ಬಿದ್ದಿತ್ತು. ಅದಕ್ಕೊಂದು ಉದ್ದನ ಮುಳ್ಳು ತಗೊಂಡು ಚುಚ್ಚಿದ್ರಿ ಅದಕ್ಕೆ ಅವರು. ಅದರ ಫಲವಾಗಿ ಈಗ ಏನಾಯ್ತು ಅಂತ ಕೇಳಿದ್ರೆ ಇವರು ಶೂಲಕ್ಕೆ ಏರು ಪರಿಸ್ಥಿತಿ ಬಂತು. ಅದಕ್ಕೆ ನಿಜಗುಣರು ಏನು ಹೇಳ್ತಾರಂತ ಕೇಳಿದ್ರೆ, ಇಂಥ ಪರಿಸ್ಥಿತಿ ನಮಗೆ ಬರಬಾರ್ದು ಅಂತ ಅಂದ್ರೆ ದುರಿತ ಕರ್ಮವನ್ನು ಒಲ್ಲದಿರು. ಮತ್ತೇನು ಮಾಡು ಅಂತ ಕೇಳಿದ್ರೆ, ಸುಖಿ ಆಗಬೇಕಾಗಿತ್ತು ಅಂದ್ರೆ ಪುಣ್ಯವನ್ನೇ ಮಾಡು ಅಂತ ಹೇಳಿ ನಿಜಗುಣರು ಒತ್ತಿ ನಮಗೆಲ್ಲ ಹೇಳ್ಕೊಂತ ಬಂದಿದ್ದಾರಂತ ಹೇಳ್ತಾ ನನ್ನೆರಡು ನುಡಿ ಪುಷ್ಪಗಳನ್ನು ಸದ್ಗುರು ಚರಣಾರವಿಂದಗಳಲ್ಲಿ ಸಮರ್ಪಿಸಿ ಓಂ ತತ್ಸತ್.